ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಮೂವಿ ಬಿಡುಗಡೆಯಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮತ್ತೆ ನಿಮ್ಮ ಜೊತೆ ನಾನು ಬಂದಿದ್ದೇನೆ ಸ್ನೇಹಿತರೆ. ನೀವು ಕೂಡ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂತ ಈ ಸ್ಟೋರಿಲಿ ಏನು ಕತೆ ಅಂತ ನೋಡೋಣ ಸ್ನೇಹಿತರೆ, ಬನ್ನಿ. ಇನ್ನು ಫ್ರೆಂಡ್ಸ್, ಹಿಮಾಚಲ ಸೇನೆದ ಕಂಡೋನೆಂಟ್ ಆಗಿರುವ ರಾಜ್ಯದ ಪಾಲಂಪುರ್ ಕಂಡೋನೆಂಟ್ ಒಳಗೆ ಅನೇಕ NSG ಸೈನಿಕರು ಕೂಡ ಬರೋದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇನ್ನು ಅವ್ರನ್ನ ನಾವು ಹೇಳ್ಬೋದಾದರೆ ಬ್ಲ್ಯಾಕ್ ಕಮಾಂಡೋಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು 10 ದಿನ ನಂತರ ಕಾರ್ಯಾಚರಣೆ ಮಾಡಿ ಪೂರ್ಣ ಕೂಡ ಗೊಳಿಸ್ತಾರೆ ಸ್ನೇಹಿತರೆ. ಇನ್ನು ಇಲ್ಲಿಗೊಂದು ರೂಮಲ್ಲಿ ಕೂಡ ಬರ್ತಾರೆ ಸ್ನೇಹಿತರೆ. ಇವರೇ ನಮ್ಮ ಸೂಪರ್ ಡ್ಯೂಪರ್ ಹೀರೋ ಅಂತ ಹೇಳ್ಬೋದು ಸ್ನೇಹಿತರೆ. ಇವ್ರ ಹೆಸರು ಅರ್ಜುನ್ ಅಂತ ಇರುತ್ತೆ ಸ್ನೇಹಿತರೆ. ಇನ್ನು ಫ್ರೆಂಡ್ ಕೂಡ ವೀರೇಶ್ ಅಂತ ಇರುತ್ತೆ ಸ್ನೇಹಿತರೆ. ಇವರು ಹೈಕಮಾಂಡೋಸ್ ಅಲ್ಲಿ ಕ್ಯಾಪ್ಟನ್ ಕೂಡ ಆಗಿರ್ತಾರೆ, ಹಾಗೆ ನಾಯಕತ್ವ ಕೂಡ ವಹಿಸಿರ್ತಾರೆ ಸ್ನೇಹಿತರೆ. ಇನ್ನು ಅಮೃತ್ ಹೋಗಿ ಅವನ ರೂಮ್ ಅಲ್ಲಿ ಫಸ್ಟ್ ಆಫ್ ಆಲ್ ತನ್ನ ಮೊಬೈಲ್ ಅನ್ನ ಚೆಕ್ ಮಾಡಿರ್ತಾನೆ ಸ್ನೇಹಿತರೆ. ಯಾಕಂತಂದ್ರೆ ತುಂಬಾ ದಿನದ ನಂತರ ಮೊಬೈಲ್ ಚೆಕ್ ಮಾಡಿರಲಿ ಏನಿಲ್ಲ, ಅದಕ್ಕೋಸ್ಕರ ಮೊಬೈಲ್ ಚೆಕ್ ಮಾಡಿದಾಗ ತುಂಬಾ ಕಾಲ್ಸ್ ಮೆಸೇಜ್ ಕೂಡ ಬಂದಿರುತ್ತೆ. ಅದು ಯಾರ್ದಪ್ಪ ಅಂತಂದ್ರೆ ಅಮೃತ್ನ ಗರ್ಲ್ ಫ್ರೆಂಡ್ ಆಗಿರುತ್ತೆ ಸ್ನೇಹಿತರೆ. ಮೆಸೇಜ್ ನ ನೋಡ್ತಾನೆ ಸ್ನೇಹಿತರೆ. ಒಂದು ವಾಯ್ಸ್ ಮೆಸೇಜ್ ಕೂಡ ಅವಳು ಬಿಟ್ಟಿರ್ತಾಳೆ. ನಾಳೆ ನನ್ನ ನಿಶ್ಚಿತಾರ್ಥ ಇದೆ, ನೀ ಬೇಗ ಬಾ ಅಂತ ಈ ಮೆಸೇಜ್ ಕೂಡ ಹಾಕಿರ್ತಾಳೆ ಸ್ನೇಹಿತರೆ. ಆ ಗರ್ಲ್ ಫ್ರೆಂಡ್ ಹೆಸರು ಏನಪ್ಪಾ ಅಂತಂದ್ರೆ ತುಳಸಾ ಅಂತ ಇರುತ್ತೆ ಸ್ನೇಹಿತರೆ. ಈ ನನ್ನ ನಿಶ್ಚಿತಾರ್ಥ ರಾಂಚಿಯಲ್ಲಿ ಆಗ್ತಿದ್ಯಾ ಅಂತ ಲೊಕೇಶನ್ ಆಗಿ ಅಮೃತ್ಗೆ ಕಳಿಸಿರ್ತಾಳೆ ಸ್ನೇಹಿತರೆ. ಅಮೃತ್ ಈ ವಿಷಯವನ್ನ ವೀರೇಶ್ಗೆ ಎಲ್ಲ ಹೇಳ್ತಾನೆ ಸ್ನೇಹಿತರೆ. ಇಬ್ರು ಕೂಡ ನಾಳೆ ದಿನ ಹೋಗ್ಬೇಕಂತ ಡಿಸಿಷನ್ ಕೂಡ ಮಾಡ್ತಾರೆ ಸ್ನೇಹಿತರೆ. ನಾಳೆ ದಿನ ಅದೇ ರಾಂಚಿಯಲ್ಲಿ ಸ್ನೇಹಿತರೆ ವೀರೇಶ್ ಅಮೃತ್ ಇಬ್ರು ಕೂಡ ಹೋಗ್ತಾರೆ ಸ್ನೇಹಿತರೆ. ಹೋಗೋಷ್ಟರಲ್ಲಿ ತುಳಸಾ ಎಂಗೇಜ್ಮೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಇನ್ನ ತುಳಸಾ ಅವರ ಅಪ್ಪ ಹೆಸರು ಬಗ್ಗೆ ಏನಪ್ಪಾ ಅಂತಂದ್ರೆ ಬಲದೇವ್ ಠಾಕೂರ್ ಅಂತ ಇರುತ್ತೆ ಸ್ನೇಹಿತರೆ. ಇವರೊಂದು ಕೋಟ್ಯಾಂತರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಸ್ನೇಹಿತರೆ. ಈ ಎಂಗೇಜ್ಮೆಂಟ್ ಹೇಗಾದ್ರೂ ನಿಲ್ಲಿಸ್ಬೇಕಪ್ಪ ಅಂತಂದ್ರೆ ಆಲ್ರೆಡಿ ಮುಗಿದು ಹೋಗಿರುತ್ತೆ ಸ್ನೇಹಿತರೆ. ಇನ್ನು ಈ ಪಾರ್ಟಿ ಫಂಕ್ಷನ್ ನಲ್ಲಿ ಸ್ನೇಹಿತರೆ ಅಮೃತ್ಗೆ ತುಳಸಾ ಭೇಟಿ ಮಾಡಲಿಕ್ಕೆ ಹೋಗ್ತಾನೆ ಸ್ನೇಹಿತರೆ. ಆಗ ಅಮೃತ್ ಹೇಳ್ತಾನೆ ನಾವು ಇಲ್ಲಿಂದ ಓಡ್ ಹೋಗೋಣ ಅಂತ ಹೇಳಿದಾಗ ತುಳಸಾ ಇವಳನ್ನ ತಳಿತಾಳೆ ಸ್ನೇಹಿತರೆ. ಯಾಕಂತಂದ್ರೆ ಈ ವಿಷಯ ಅಪ್ಪನ್ ಗೊತ್ತಾದ್ರೆ ಪರಿಣಾಮ ನೆಟ್ಟಿಂಗಿರಂಗಿಲ್ಲ ಅಮೃತ್ ಅಂತ ಅವಳಿಗೆ ಹೇಳಿ ಸಮಾಧಾನ ಮಾಡ್ತಾಳೆ ಸ್ನೇಹಿತರೆ. ಇನ್ನು ನಾಳೆ ದಿನ ಡೆಲ್ಲಿಗೆ ಹೋಗ್ತಾರೆ ವಿಚಾರ ಅಮೃತ್ಗೆ ಹೇಳ್ತಾಳೆ ಸ್ನೇಹಿತರೆ. ನೀನು ನಮ್ಮ ಅಪ್ಪ ಅಮ್ಮನ್ನ ಹೇಳಿ ಒಪ್ಸು ಅಂತ, ಮದುವೆ ಆಗೋದ್ರ ಬಗ್ಗೆ ವಿಷಯ ಹೇಳು ಅಂತ ಇದ್ರ ಮೂಲಕ ತುಳಸಾ ಅಮೃತ್ಗೆ ಹೇಳ್ತಾಳೆ ಸ್ನೇಹಿತರೆ. ಇನ್ನು ಅಮೃತ್ ವೀರೇಶ್ ಹತ್ರ ಹೋಗಿ ಸ್ನೇಹಿತರೆ ಎಲ್ಲ ವಿಷಯ ಡೀಟೇಲ್ ಆಗಿ ಹೇಳ್ತಾನೆ ಸ್ನೇಹಿತರೆ. ನಾವು ನಾಳೆ ಡೆಲ್ಲಿಗೆ ಹೋಗಬೇಕು ಅಂತ ಎಲ್ಲ ತಯಾರಿ ಕೂಡ ಮಾಡಿರ್ತಾನೆ ಸ್ನೇಹಿತರೆ. ಅದೇ ನಾಳೆ ದಿನ ಕೂಡ ಅವರು ಟ್ರೈನಲ್ಲಿ ಹಿಂದಿನ ಕೋಚ್ನಲ್ಲಿ ಹೋಗಿ ಹತ್ತಿರ್ತಾರೆ ಸ್ನೇಹಿತರೆ. ಇನ್ನು ತುಳಸಾ ಅವರ ತಂಗಿ ಅವರ ಅಪ್ಪ ಕೂಡ ಮುಂದಿನ ಕೋಚ್ನಲ್ಲಿ ಟ್ರೈನಲ್ಲಿ ಹತ್ತಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡೋಣ ಸ್ನೇಹಿತರೆ ಏನು ಬಿಗ್ ಸ್ಟೋರಿ ಅಂತ. ಇನ್ನು ತುಳಸಾ ಇದ್ದ ಜಾಗದಲ್ಲಿ ಅಮೃತ್ ಕೂಡ ಬರ್ತಾನೆ ಸ್ನೇಹಿತರೆ. ಬಂದು ತುಳಸಾನ ಭೇಟಿ ಮಾಡ್ತಾನೆ. ಇನ್ನು ಸೈಡಲ್ಲಿ ಕರೆದು ಒಂದು ರಿಂಗ್ ಕೂಡ ಹಾಕಿರ್ತಾನೆ ಸ್ನೇಹಿತರೆ. ಅದರಲ್ಲಿ ಒಂದು ಮಾತು ಕೂಡ ಹೇಳಿರ್ತಾನೆ ಸ್ನೇಹಿತರೆ. ನಿನ್ನೆ ಆದ ಎಂಗೇಜ್ಮೆಂಟ್ ಅನ್ನ ನೀನು ಮರೆತು ಬಿಡು, ಇವತ್ತ ನನಗೆ ರಿಂಗ್ ಹಾಕ್ತಿದ್ದೀನಿ, ಇವತ್ತಿನ ಎಂಗೇಜ್ಮೆಂಟ್ ಅಂತ ಹೇಳಿ ಇಬ್ರು ಕೂಡ ಹ್ಯಾಪಿ ಫೀಲಿಂಗ್ಗೆ ಬರ್ತಾರೆ ಸ್ನೇಹಿತರೆ. ಈ ಮೂವಿಯಲ್ಲಿ ಸ್ನೇಹಿತರೆ ಇದರಲ್ಲಿ ಮೇನ್ ವಿಲನ್ ಯಾರಂತ ನೋಡೋಣ ಸ್ನೇಹಿತರೆ. ಇವ್ರ ಹೆಸರು ಕೂಡ ರಾಘವ್ ಜುಲೈತಾ ಅಂತ ಇರುತ್ತೆ ಸ್ನೇಹಿತರೆ. ಇವರು ಒಂಥರ ಸೈಕೋ ಇದ್ದ ಹಾಗೆ ಸ್ನೇಹಿತರೆ. ಇವ್ರ ಫ್ಯಾಮಿಲಿ ಕೂಡ ತುಂಬಾ ಡಕಾಯತ್ ಫ್ಯಾಮಿಲಿ ಆಗಿರ್ತಾರೆ ಸ್ನೇಹಿತರೆ. ಅಂದ್ರೆ ಸ್ನೇಹಿತರೆ ಎಲ್ಲ ಕಳ್ಳತನ ಮಾಡೋ ಫ್ಯಾಮಿಲಿ ಕೂಡ ಆಗಿರ್ತಾರೆ ಸ್ನೇಹಿತರೆ. ಇವ್ರ ಪನ್ನಿ ಅಂತ ಇವ್ರ ಹುಡುಗ ಹೆಸರು ಇರುತ್ತೆ ಸ್ನೇಹಿತರೆ. ಇವ್ರ ಚಿಕ್ಕಪ್ಪ, ಇವ್ರ ಮಗ, ಇವ್ರ ತಾಯಿ ಕೂಡ ಎಲ್ಲ ಕೂಡ ದರೋಡೆ ವ್ಯವಹಾರದಲ್ಲಿ ಇವ್ರು ಮುಳುಗಿರ್ತಾರೆ ಸ್ನೇಹಿತರೆ. ಇನ್ನು ಇವರ ತಾತ ಮುತ್ತಾತನ ಕಾಲದಿಂದಲೂ ಈ ತರ ಮಾಡ್ಕೊಂಡು ಇವ್ರ ಜೀವನ ಮಾಡ್ತಿರ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಪಕ್ಕಾ ಕ್ರಿಮಿನಲ್ ಫ್ಯಾಮಿಲಿ ಅಂತ ಇವ್ರಿಗೆ ಹೇಳ್ಬೋದು ಸ್ನೇಹಿತರೆ. ಈ ಕ್ರಿಮಿನಲ್ ಫ್ಯಾಮಿಲಿ ಸ್ನೇಹಿತರೆ ತುಂಬಾ ಪಕ್ಕ ಪ್ಲಾನ್ ಮಾಡಿರ್ತಾರೆ ಸ್ನೇಹಿತರೆ. ಅದೇನಪ್ಪ ಪ್ಲಾನ್ ಅಂತಂದ್ರೆ ಈಗ ಡೆಲ್ಲಿಗೆ ಹೋಗ್ತಿದೆ ಅಲ್ಲ ಸ್ನೇಹಿತರೆ ಟ್ರೈನ್, ಆ ಟ್ರೈನಲ್ಲಿದ್ದ ಪ್ಯಾಸೆಂಜರ್ ಎಲ್ಲ ಪರ್ಸ್ ಮೊಬೈಲ್ ಎಲ್ಲ ಕಳ್ಳತನ ಮಾಡ್ಬೇಕಂತ ಎಲ್ಲ ಕೂಡ ಪ್ಲಾನ್ ಮಾಡಿರ್ತಾರೆ ಸ್ನೇಹಿತರೆ. ಈಗ ಬರೋ ಮುಂದಿನ ಸ್ಟೇಷನ್ದಲ್ಲಿ ಅಂದರೆ ಕೋಚ್ನಲ್ಲಿ ಹತ್ತಿ ನಾವೆಲ್ಲರೂ ಪರ್ಸ್ ಎಲ್ಲ ಕದ್ದು ನಾವೆಲ್ಲ ಅವ್ರ ಹತ್ರ ಇದ್ದ ಹಣವೆಲ್ಲ ಕದ್ಕೊಂಡು ಹೋಗೋಣ ಅಂತ ಪನ್ನಿ ಹಾಗೆ ಅವರ ಫ್ಯಾಮಿಲಿ ಕೂಡ ಈ ಥರ ಪ್ಲಾನಿಂಗ್ ಮಾಡಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಆ ಟ್ರೈನ್ ಕೂಡ ಹತ್ತಿ ಫುಲ್ ಎಲ್ಲ ಚೇಸ್ ಮಾಡ್ತಿರ್ತಾರೆ ಸ್ನೇಹಿತರೆ. ಮತ್ತೆ ಅಲ್ಲಿ ಕೂತಿದಂಥ ಪ್ಯಾಸೆಂಜರ್ಸ್ ಎಲ್ಲ ಮೊಬೈಲ್ಗಳನ್ನು ತೆಗೆದುಕೊಂಡು ಸ್ನೇಹಿತರೆ ಅಲ್ಲಿಂದ ಮೊಬೈಲ್ ಟವರ್ಗಳನ್ನ ಆಫ್ ಮಾಡಿ, ಯಾಕಂದರೆ ಯಾರಾದರೂ ಮೊಬೈಲ್ ಕಾಲ್ ಮಾಡಿದರೆ ಅವ್ರಿಗೆಲ್ಲ ಪರಿಣಾಮ ನೆಟ್ಟಿಗಿರಂಗಿಲ್ಲ ಅಂತ ಹೆದರಿಸಿ ಬೆದರಿಸಿ ಆ ಮೊಬೈಲ್ಗಳನ್ನ ತೊಗೊಂಡಿರ್ತಾನೆ ಸ್ನೇಹಿತರೆ. ಇನ್ನು ಪನ್ನಿ ಸ್ನೇಹಿತರೆ ನೇರವಾಗಿ ತುಳಸಾ ಹತ್ರ ಹೋಗ್ತಾನೆ ಸ್ನೇಹಿತರೆ. ತುಳಸಾಗೆ ತುಂಬ ಚುಡಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಇವ್ರು ಯಾರ ಮಗಳು ಅಂತ ಗೊತ್ತಿರಂಗಿಲ್ಲ ಸ್ನೇಹಿತರೆ. ಇನ್ನು ತುಳಸಾ ಫ್ಯಾಮಿಲಿಗೂ ಕೂಡ ಇದೇ ತರ ಚುಡಾಯಿಸ್ಲಿಕ್ಕೆ ಆಮೇಲೆ ಕಾಟ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ. ಆಮೇಲೆ ಇವರಪ್ಪ ಬಿಸ್ನೆಸ್ ಮ್ಯಾನ್ ಎಂಬ ಇವ್ನಿಗೆ ಗೊತ್ತಿರಂಗಿಲ್ಲ ಸ್ನೇಹಿತರೆ. ಆದ್ರೂ ಕೂಡ ಎಲ್ಲರೂ ಕೂಡ ಕಾಟ ಕೊಡ್ತಾನೆ ಇರ್ತಾನೆ ಸ್ನೇಹಿತರೆ. ಆದ್ರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಇವ್ರ ಬಗ್ಗೆ, ಇವ್ರ ಬಿಸ್ನೆಸ್ ಬಗ್ಗೆ, ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದಾಗ ಪನ್ನಿ ತುಂಬಾ ಶಾಕ್ ಆಗಿ ತುಂಬಾ ನಗ್ತಾ ತೊಡಗ್ತಿರ್ತಾನೆ ಸ್ನೇಹಿತರೆ. ತುಂಬ ಖುಷಿ ಕೂಡ ಪಡ್ತಾನೆ. ಅಲ್ಲಿದ್ದ ಪ್ಯಾಸೆಂಜರ್ ಕೂಡ ಬಿಟ್ಟು ಇವ್ರು ಕೂಡ ಕಟ್ ಆಗ್ತಾನೆ ಸ್ನೇಹಿತರೆ. ಯಾಕಂತಂದರೆ
ಇವರಿಂದ ಇವನಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಲಾಭ ಬರಬೇಕಂತ ಈ ರೀತಿ ಟಾರ್ಚರ್ ಕೊಡ್ತಾ ಇರ್ತಾನೆ. ಮತ್ತೆ ಈ ರೀತಿ ಮಾಡ್ತಿದ್ದಾಗಿ ಸ್ನೇಹಿತರೆ ಬಲದೇವ್ ಠಾಕೂರ್ಗೆ ತುಂಬಾ ಕೋಪ ಬರುತ್ತೆ ಸ್ನೇಹಿತರೆ. ಕೋಪ ಮಾಡ್ಕೊಂಡು ಇವ್ರ ಹತ್ರ ಜಗಳ ಮಾಡ್ಕೊಂತಾರೆ ಸ್ನೇಹಿತರೆ. ಇನ್ನು ಬಲದೇವ್ ಠಾಕೂರ್ ಅವರು ತನ್ನ ಫ್ಯಾಮಿಲಿನ ಉಳಿಸೋಕೆ ಅವರಲ್ಲಿ ಬಾಡಿ ಗಾರ್ಡ್ಸ್ ಕೂಡ ಇರ್ತಾರೆ ಸ್ನೇಹಿತರೆ. ಇನ್ನು ಬಾಡಿಗಾರ್ಡ್ ಇದ್ರೂ ಸಹ ಸ್ನೇಹಿತರೆ ಆ ಬಾಡಿಗಾರ್ಡ್ಗೆ ಕುತ್ತಿಗೆಯಿಂದ ಚಾಕು ಚುಚ್ಚಿ ಸಾಯಿಸ್ಬಿಡ್ತಾನೆ ಸ್ನೇಹಿತರೆ ಪನ್ನಿ. ಇದೆಲ್ಲ ನೋಡಿ ಸ್ನೇಹಿತರೆ ತುಳಸಿ ಅವರಪ್ಪ ಇವ್ರ ಹತ್ರ ಜಗಳ ಮಾಡ್ಲಿಕ್ಕೆ ಹೋಗ್ತಾರೆ ಸ್ನೇಹಿತರೆ. ಆದ್ರೂ ಕೂಡ ತುಳಸಿ ಅವರಪ್ಪನಿಗೆ ತಲೆಯಿಂದ ತುಂಬಾ ಹೊಡೆದು ರಕ್ತ ಕೂಡ ಸೋರ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ಈ ಫ್ಯಾಮಿಲಿಗೆ ಸೇಫ್ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯವಾಗ್ತಾ ಇರಂಗಿಲ್ಲ, ಆ ತರ ಡೇಂಜರಸ್ ನಲ್ಲಿ ಇಟ್ಟಿರ್ತಾನೆ ಸ್ನೇಹಿತರೆ ಬನ್ನಿ. ಇನ್ನ ಇವ್ರನ್ನೆಲ್ಲ ಮಾಡಿದಾಗೆ ಅರ್ಜುನ್ ವೀರೇಶ್ಗೂ ಕೂಡ ಈ ತರ ಕಳ್ಳತನ ಮಾಡ್ಲಿಕ್ಕೆ ಹೋಗಿರ್ತಾರೆ. ಅವ್ರ ಮೊಬೈಲ್ ಕೂಡ ತಗೊಂಡಿರ್ತಾರೆ ಸ್ನೇಹಿತರೆ. ಇನ್ನು ಅಮೃತ್ ಥಿಂಕ್ ಮಾಡ್ತಾನೆ ಸ್ನೇಹಿತರೆ, ನನಗೆ ಟಾರ್ಚರ್ ಕೊಟ್ಟ ಹಾಗೆ ತುಳಸಾಗೂ ಟಾರ್ಚರ್ ಕೊಡ್ತಾ ಇರ್ಬೋದು ಅಂತ ಅಲ್ಲಿದ್ದಂಥ ಕೋಚ್ನಲ್ಲಿ ಹೋಗಿ ನೋಡ್ತಾನೆ ಸ್ನೇಹಿತರೆ. ಅಲ್ಲಿ ಕತೆ ಬೇರೆನೇ ಆಗಿರುತ್ತೆ ಸ್ನೇಹಿತರೆ. ಯಾಕಂತಂದರೆ ತುಳಸಾ ಫ್ಯಾಮಿಲಿ ಕೂಡ ಫುಲ್ ಬರ್ಬಾದ್ ಮಾಡಿರ್ತಾರೆ ಸ್ನೇಹಿತರೆ. ಇವನಿಗೆ ತುಂಬ ಸಿಟ್ಟು ಬಂದು ವೀರೇಶ್ಗೂ ಕೂಡ ಕಡಿತಾನೆ ಸ್ನೇಹಿತರೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಫೈಟ್ ಕೂಡ ಮಾಡ್ತಾರೆ ಸ್ನೇಹಿತರೆ. ವೀರೇಶ್ ಅಮೃತ್ ಕೂಡ ತುಳಸಾ ಫ್ಯಾಮಿಲಿಗೆ ತುಂಬ ಸೇಫ್ ಮಾಡ್ತಾರೆ ಸ್ನೇಹಿತರೆ. ವೀರೇಶ್ ಕೂಡ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿನ ಕೂಡ ಚಾಕುವಿಂದ ಚುಚ್ಚಿ ಬಿಡ್ತಾನೆ ಸ್ನೇಹಿತರೆ. ಇದನ್ನೆಲ್ಲ ಪನಿ ನೋಡಿ ಸ್ನೇಹಿತರೆ ಲಾಂಗ್ ಚೂರಿ ಚಾಕು ಹಿಡಿದು ಇವರಿಬ್ಬರನ್ನ ಹೊಡಿಲಿಕ್ಕೆ ತುಂಬಾ ಪ್ರಯತ್ನ ಕೂಡ ಪಟ್ಟಿರ್ತಾರೆ. ಮತ್ತು ಅವರಿಲ್ಲಿದ್ದ ವ್ಯಕ್ತಿ ಕೂಡ ಇವರಿಂದ ಕಳಿಸಿರ್ತಾನೆ ಸ್ನೇಹಿತರೆ. ಆದ್ರೂ ಕೂಡ ಇವರಿಬ್ರು ಕಮಾಂಡೋಸ್ ಆಗಿದ್ರಿಂದ ತುಂಬಾ ಚೆನ್ನಾಗಿ ಫೇಸ್ ಕೂಡ ಮಾಡಿರ್ತಾರೆ ಸ್ನೇಹಿತರೆ. ಅಮೃತ್ಗೆ ತುಂಬಾ ಹೇಟ್ ಕೂಡ ಬಿದ್ದಿರುತ್ತೆ ಸ್ನೇಹಿತರೆ. ಆಗ ತುಳಸಾ ಹತ್ರ ಹೋಗಿ ಕೇಳ್ತಾನೆ, ನಡೆದಿದ್ದೆಲ್ಲ ವಿಷಯ ಕೂಡ ಅಮೃತ್ ಹತ್ರ ಎಲ್ಲ ವಿಷಯ ತಿಳಿಸ್ತಾಳೆ ಸ್ನೇಹಿತರೆ. ತುಳಸಾ ಅಮೃತ್ಗೆ ಹೇಳ್ತಾಳೆ ಸ್ನೇಹಿತರೆ, ನನ್ನ ಫ್ಯಾಮಿಲಿ ಬಗ್ಗೆ ಆ ಕಿಡ್ನಾಪರ್ಸ್ನಾಗ ಎಲ್ಲ ಗೊತ್ತು, ಹಾಗಾಗಿ ನಮ್ಮಿಂದ ಅವ್ರಿಗೆ ಹಣ ಬೇಕಾಗಿದೆ, ಹಣ ವಸೂಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅಮೃತ್ ತುಳಸಾಗೆ ಹೇಳ್ತಾನೆ ಸ್ನೇಹಿತರೆ ಒಂದು ಮಾತನ್ನ, ನಾವು ಎಲ್ಲರನ್ನ ಹೊಡೆದಿದ್ದೇವೆ ಆಲ್ರೆಡಿ, ಇಬ್ರು ಕೂಡ ತುಂಬಾ ಜನ ಸಾಯಿಸಿದ್ದೇವೆ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ತುಳಸಾ ಫ್ಯಾಮಿಲಿ ಹಿಂದೆ ಕಮಾಂಡೋಸ್ನ ಇಟ್ಟಿರ್ತಾನೆ ಸ್ನೇಹಿತರೆ ಅಮೃತ್ ಕೂಡ ಸ್ನೇಹಿತರೆ. ಇನ್ನ ಅಲ್ಲಿದ್ದ ಪನ್ನಿ ಕೂಡ ಒಂದು ಮಗುವನ್ನ ಎತ್ಕೊಂಡು ಆ ಮಗುನ ಕುತ್ತಿಗೆ ಚಾಕು ತೋರಿಸಿ ಇದೆಲ್ಲ ಬಿಟ್ಟು ಬಿಡಿ, ಇಲ್ಲಾಂದ್ರೆ ನಿಮ್ಮೆಲ್ಲ ನಾನು ಬಿಡೋದಿಲ್ಲ ಅಂತ ಹೆದರಿಕೆ ಕೂಡ ಹುಟ್ಟಿಸಿರ್ತಾನೆ ಸ್ನೇಹಿತರೆ. ಪನ್ನಿ ಹಾಕಿದ ಆವಾಜ್ಗೆ ಇಬ್ರು ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಸ್ನೇಹಿತರೆ. ಅಲ್ಲೇ ನಿಂತಲ್ಲೇ ಶಾಕ್ ಆಗಿಬಿಡ್ತಾರೆ ಸ್ನೇಹಿತರೆ. ಏನು ಠಾಕೂರ್ ಅವರು ಎಲ್ಲಿ ಅಂತ ಪನ್ನಿ ಕೇಳಿದಾಗ ಇಬ್ರು ಕೂಡ ಆನ್ಸರ್ ಮಾಡ್ತಾ ಇರಂಗಿಲ್ಲ ಸ್ನೇಹಿತರೆ. ಮತ್ತೆ ಕೋಪಗೊಂಡು ಮತ್ತೆ ಇವ್ರ ಕಡೆ ಹೊಡೆದಾಡಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ. ಆಗ ಅಮೃತ್ ಫ್ರೆಂಡ್ಗೆ ವೀರೇಶ್ಗೆ ಒಂದು ಗನ್ನಿಂದ ಶೂಟ್ ಮಾಡಿಬಿಟ್ಟಿರ್ತಾನೆ ಸ್ನೇಹಿತರೆ. ಅಮೃತ್ಗೂ ಕೂಡ ತುಂಬ ಹೊಡೆದಿರ್ತಾರೆ. ಇವರಿಬ್ರು ಕೂಡ ಏನು ಮಾಡೋಕ್ಕಾಗದೆ ತುಂಬ ಒದ್ದಾಡ್ತಾ ಇರ್ತಾನೆ ಸ್ನೇಹಿತರೆ. ಪನ್ನಿ ವೀರೇಶ್ಗೆ ದರನೇ ಎಳ್ಕೊಂಡು ಹೋಗ್ಬಿಡ್ತಾನೆ ಸ್ನೇಹಿತರೆ. ಆಗ ಅಮೃತ್ ವೀರೇಶ್ ತುಂಬಾ ದೂರವಾಗ್ಬಿಡ್ತಾರೆ ಸ್ನೇಹಿತರೆ. ಸ್ನೇಹಿತನ ಆಗದೆ ತುಂಬಾ ಪರದಾಡ್ತಾ ಇರ್ತಾನೆ ಸ್ನೇಹಿತರೆ ಅಮೃತ್. ಆದ್ರೆ ಒಬ್ಬ ಮಾತ್ರ ಅಲ್ಲಿ ಉಳ್ಕೊಂಡಿರ್ತಾನೆ ಸ್ನೇಹಿತರೆ. ಅದು ಯಾರಪ್ಪ ಅಂತಂದ್ರೆ ಪನ್ನಿಯವ್ರ ಚಿಕ್ಕಪ್ಪನ ಮಗ ಅಲ್ಲಿ ಉಳ್ಕೊಂಡಿರ್ತಾನೆ ಸ್ನೇಹಿತರೆ. ಅಮೃತ್ ಇವನನ್ನ ಹೊಡೆದು ಬಡ್ದು ಇವನ ಬಾಯಿಂದ ಎಲ್ಲ ಸತ್ಯನ ಆಚೆ ಕಳಿಸ್ತಾನೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ನಾವೆಲ್ಲ ದರೋಡೆ ಮಾಡ್ಲಿಕ್ಕೆ ಬಂದಿದ್ದೀವಿ ಸರ್, ನಾವೆಲ್ಲ ದರೋಡೆ ಮಾಡುವವರು, ಅದಕ್ಕೋಸ್ಕರ ಇಲ್ಲಿ ಮುಂದೆ ಸ್ಟೇಷನ್ ನಲ್ಲೂ ನಾವು ಇದೇ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದಾಗ ಅಮೃತ್ ಶಾಕ್ ಆಗಿ ತುಳಸಾ ಹತ್ರ ಹೋಗ್ತಾನೆ ಸ್ನೇಹಿತರೆ. ಆಗ ನಡೆದಿದ್ದೆಲ್ಲ ಸತ್ಯ ತುಳಸಾ ಹತ್ರ ಹೇಳ್ತಾನೆ ಸ್ನೇಹಿತರೆ. ಇನ್ನು ಅಮೃತ್ ಕೂಡ ತುಳಸಾಗಿ ಎಲ್ಲ ವೀರೇಶ್ ಬಗ್ಗೆ ಎಲ್ಲ ಹೇಳ್ತಾನೆ ಸ್ನೇಹಿತರೆ. ನಡೆದ ಆಘಾತದ ಬಗ್ಗೆ ಎಲ್ಲ ಹೇಳಿದ ನಂತರ ತುಳಸಾಗಿ ಒಂದು ಕೈಗೆ ಚಾಕು ಕೂಡ ಕೊಟ್ಟಿರ್ತಾನೆ ಸ್ನೇಹಿತರೆ. ಇದು ಯಾವಾಗಲೂ ನಿನ್ನ ಜೊತೆ ಇರಬೇಕು ಅಂತ ಹೇಳಿದಾಗ ಸ್ನೇಹಿತರೆ ಇನ್ನು ಮುಂದಿನ ಸ್ಟೇಷನ್ ನಾವು ನೋಡ್ತೇವೆ ಸ್ನೇಹಿತರೆ. ಪನ್ನಿ ಎಲ್ಲರೂ ಯಾರೋ ಒಬ್ರು ಹೊಡೆದಿರ್ತಾರೆ ಸ್ನೇಹಿತರೆ, ಬೇರೆ ಯಾರು ಆಗಿರಂಗಿಲ್ಲ ಸ್ನೇಹಿತರೆ. ವೀರೇಶ್ ತುಂಬಾ ಹೊಡೆದಿರ್ತಾನೆ ಸ್ನೇಹಿತರೆ. ಅಮೃತ್ ವೀರೇಶ್ ಸಾಮಾನ್ಯ ಮನುಷ್ಯರಾಗಿರಂಗಿಲ್ಲ ಸ್ನೇಹಿತರೆ, ಹೊರತಾಗಿ ಕಮಾಂಡೋಸ್ ಆಗಿರ್ತಾರೆ ಸ್ನೇಹಿತರೆ. ಅವರಿಂದ ಉಳಿಯೋಕೆ ತುಂಬಾ ಸಾಧ್ಯವಾಗಿರುವುದಿಲ್ಲ. ಅದಕ್ಕೋಸ್ಕರ ಪನ್ನಿಗೆ ಅವರೆಲ್ಲರಿಗೆ ತುಂಬಾ ಏಟಾಗಿ ಅರ್ಧ ಜನ ಸತ್ತೋಗಿರ್ತಾರೆ ಸ್ನೇಹಿತರೆ. ಇನ್ನು ಪನ್ನಿ ಅವರ ಚಿಕ್ಕಪ್ಪಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ. ನಡೆದಿದ್ದೆಲ್ಲ ವಿಷಯನ ತಿಳಿದು ಸ್ನೇಹಿತರೆ ಗಾಬರಿಯಾಗಿ ಅವರ ಚಿಕ್ಕಪ್ಪ ಓಡ್ ಬರ್ತಾರೆ ಸ್ನೇಹಿತರೆ. ಯಾಕಂತಂದ್ರೆ ಇದಕ್ಕೂ ಮುಂಚೆ ಅವರ ಅಣ್ಣನನ್ನ ಇದೇ ತರ ಕೊಂದಿದ್ರು ಅಂತ ಭಯಪಟ್ಟನಿಂದ ಓಡ್ ಬರ್ತಾನೆ ಸ್ನೇಹಿತರೆ. ಇನ್ನು ಪನ್ನಿಯ ಅವತಾರ ನೋಡಿ ತುಂಬಾ ಅಳ್ತಿರ್ತಾನೆ ಸ್ನೇಹಿತರೆ. ಇದೆಲ್ಲ ಯಾರು ಮಾಡಿದ್ದ ಅಂತ ಪನ್ನಿ ಕೇಳಿದಾಗ ನಡೆದೆಲ್ಲ ವಿಷಯ ಪನ್ನಿ ಹೇಳ್ಬಿಡ್ತಾನೆ ಸ್ನೇಹಿತರೆ. ಆಗ ಅಮೃತ್ ವೀರೇಶ್ಗೂ ಇಬ್ರು ಕೂಡ ಹೊಡೆದು ಬಡ್ದು ಕರ್ಕೊಂಬನ್ನಿ ಅಂತ ಆವಾಜ್ ಕೂಡ ಹಾಕಿರ್ತಾನೆ ಸ್ನೇಹಿತರೆ. ಅದೇ ರೀತಿ ಅಮೃತ್ ವೀರೇಶ್ಗೆ ಕರ್ಕೊಂಬಂದು ತುಂಬಾ ಹೊಡಿತಾ ಇರ್ತಾರೆ. ಇನ್ನು ವೀರೇಶ್ಗೂ ಕೂಡ ಎದೆಯಲ್ಲಿ ಗುಂಡೇಟ್ ಕೂಡ ಹಾಕಿರ್ತಾನೆ ಸ್ನೇಹಿತರೆ. ತುಂಬ ನರಳ್ತಾ ಅಲ್ಲೇ ಬಿದ್ದು ಬಿಡ್ತಾನೆ ಸ್ನೇಹಿತರೆ. ಆಗ ಅವ್ರ ಚಿಕ್ಕಪ್ಪ ಅವ್ರು ಹೇಳ್ತಾರೆ ಸ್ನೇಹಿತರೆ, ಇದಕ್ಕೆಲ್ಲ ನಾವು ಸೇಡು ತೀರಿಸ್ಕೊಳ್ಳೇಬೇಕಂತ ಹೇಳಿದಾಗ ಆಗ ಪನ್ನಿ ಒಂದು ಮಾತು ಹೇಳ್ತಾನೆ ಸ್ನೇಹಿತರೆ. ಬಲಿದೇವ್ ಠಾಕೂರ್ ಸಿಂಗ್ ಬಗ್ಗೆ ಎಲ್ಲ ಹೇಳಿದಾಗ ಇವ್ರನ್ನೆಲ್ಲ ಬಿಟ್ಟು ಅವ್ರನ್ನ ಹಿಡಿದ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಗ್ಬೋದು ಅಪ್ಪ ಅಂತ ಹೇಳಿದಾಗ ಈ ಮಾತು ಕೇಳಿ ಸ್ನೇಹಿತರೆ ಬಲದೇವ್ ಸಿಂಗ್ ಠಾಕೂರ್ ಹತ್ರ ಬರ್ತಾರೆ ಸ್ನೇಹಿತರೆ. ಮತ್ತೆ ತುಳಸಾಗೆ ಚುಡಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ತುಳಸಾ ಕೂಡ ಒಂದು ಚಾಕುವಿನಿಂದ ಕೈಗೆ ಪನ್ನಿಗೆ ಚುಚ್ಚಿಬಿಡ್ತಾಳೆ ಸ್ನೇಹಿತರೆ. ಅದೇ ಸೇಡ್ನಿಂದ ಮತ್ತೆ ತುಳಸಾಗೆ ಹೊಟ್ಟೆಗೆ ಚಾಕು ಚುಚ್ಚಿಬಿಡ್ತಾನೆ ಸ್ನೇಹಿತರೆ. ಪನ್ನಿ ಇದೇ ರೀತಿಯಾಗಿ
ತುಳಸ ಕೂಡ ಸತ್ತೋಗಿ ಬರ್ತಾಳೆ ಸ್ನೇಹಿತರೆ. ಅದೇ ಕೋಚ್ನಲ್ಲಿ ಅಮೃತ್ ಕೂಡ ಬರ್ತಾರೆ ಸ್ನೇಹಿತರೆ. ಅಮೃತ್ ಇದೆಲ್ಲ ನೋಡಿ ಸ್ನೇಹಿತರೆ ಮತ್ತೆ ಅವ್ರನ್ನೆಲ್ಲ ಹಿಗ್ಗಮುಗ್ಗ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ನೇಹಿತರೆ. ರಕ್ತ ಬರೋ ಥರ ಎಲ್ಲ ಹೊಡೆದು ಸಾಯಿಸ್ಬೇಕಂತ ನಿಂತಿರ್ತಾನೆ ಸ್ನೇಹಿತರೆ. ಮತ್ತೆ ಚಿಕ್ಕಪ್ಪ ಬರ್ತಾನೆ, ಇನ್ನು ಪನ್ನಿ ಕೇಳ್ತಾನೆ ಇದೆಲ್ಲ ಯಾವುದರಿಂದ ಆಗಿದೆ ಅಂತ ಕೇಳಿದಾಗ ಎಲ್ಲ ವಿಷಯ ಪನ್ನಿ ಹೇಳ್ತಾನೆ ಸ್ನೇಹಿತರೆ. ಆಗ ಪನ್ನಿ ಚಿಕ್ಕಪ್ಪ ಹೇಳ್ತಾನೆ ಸ್ನೇಹಿತರೆ, ನೀ ಮಾಡಿದೆಲ್ಲ ದೊಡ್ಡ ತಪ್ಪು ಅಂತ ಹೇಳಿದಾಗ ಪನ್ನಿ ಕೂಡ ಇದರಲ್ಲಿ ನೋಡಿ ಗಾಬರಿ ಆಗಿರ್ತಾನೆ ಸ್ನೇಹಿತರೆ. ಯಾಕಂತಂದ್ರೆ ಇದು ಕೇಸ್ ಕೂಡ ಆಗುತ್ತೆ, ಪೊಲೀಸ್ ಸ್ಟೇಷನ್ಗೆ ನಾವು ಕೂಡ ಹೋಗ್ಬೇಕಾಗತ್ತೆ, ನೀ ತಪ್ಪು ಮಾಡಿದೆ ಅಂತ ಹೇಳಿದಾಗ ಸ್ನೇಹಿತರೆ. ಇನ್ನು ಬಲದೇವ್ ಸಿಂಗ್ ಠಾಕೂರ್ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಈ ಕೇಸ್ ನಮ್ಮ ಮೇಲೆ ಬರ್ಬೋದಂತ ಮೊದಲನೇದಾಗಿ ಬಲದೇವ್ ಸಿಂಗ್ ಠಾಕೂರ್ ಹತ್ರ ಎಲ್ಲ ಕಿಡ್ನಾಪ್ ಮಾಡಿ ಅವ್ರ ದುಡ್ಡೆಲ್ಲ ವಸೂಲಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ಅದೇ ಟೈಮಲ್ಲಿ ಅಮೃತ್ ಕೂಡ ಬರ್ತಾನೆ ಸ್ನೇಹಿತರೆ. ಅಮೃತ್ ಕೂಡ ಬಂದು ಬಲದೇವ್ ಸಿಂಗ್ ಠಾಕೂರ್ ಎಲ್ಲ ಫ್ಯಾಮಿಲಿ ಉಳಿಸ್ಬೇಕಂತ ತುಂಬ ಪ್ರಯತ್ನ ಕೂಡ ಪಡ್ತಿರ್ತಾನೆ. ಅದೇ ರೀತಿ ಇವರೆಲ್ಲ ರೌಡಿಗಳೆಲ್ಲ ಅಮೃತ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ ಸ್ನೇಹಿತರೆ. ಬರ್ತಾಗಿ ಅಮೃತ್ ಸಾಮಾನ್ಯ ವ್ಯಕ್ತಿ ಆಗಿರಂಗಿಲ್ಲ, ಬಟ್ ಆಗಿ ಸೋಲ್ಜರ್ ಆಗಿರ್ತಾನೆ ಸ್ನೇಹಿತರೆ. ಎಲ್ಲರನ್ನ ಹೊಡೆದು ಸಾಯಿಸಿಬಿಡ್ತಾನೆ ಸ್ನೇಹಿತರೆ. ಆಗ ಇದನ್ನೆಲ್ಲ ನೋಡಿ ಸ್ನೇಹಿತರೆ ಫನ್ನಿ ಮತ್ತು ಅವರಪ್ಪ ಕೂಡ ಠಾಕೂರ್ ಫ್ಯಾಮಿಲಿನ ಟ್ರೈನಿಂದ ಇಳಿಸ್ಬಿಡ್ತಾರೆ ಸ್ನೇಹಿತರೆ. ಆಗ ಠಾಕೂರ್ ಅವರು ಒಂದು ಪ್ಲಾನ್ ಕೂಡ ಮಾಡ್ತಾರೆ. ತನ್ನಲ್ಲಿದ್ದ ಒಂದು ಲಗೇಜ್ ಬಟ್ಟೆಯನ್ನು ಸುಟ್ಟು ಅಲ್ಲಿಂದ ಹೊರಗೆ ಹಾಕ್ಬಿಡ್ತಾರೆ ಸ್ನೇಹಿತರೆ ಗೇಟ್ ನಿಂತ್ರ. ಆವಾಗ ರೈಲ್ವೆ ಪೊಲೀಸ್ ಸ್ಟೇಷನ್ಗೆ ಏನೋ ಒಂದು ಮಾಹಿತಿ ಕೂಡ ಬರುತ್ತೆ ಸ್ನೇಹಿತರೆ. ಆಗ ಏನೋ ಆಗಿದೆಯಾ ಅಂತ ರೈಲ್ವೆ ಪೊಲೀಸ್ ಅವರು ಬರ್ತಾರೆ ಸ್ನೇಹಿತರೆ. ಆಗ ಈ ರೀತಿ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಡೆಲ್ಲಿ ಟ್ರೈನ್ ತುಂಬಾ ಸೂಪರ್ ಫಾಸ್ಟ್ ಟ್ರೈನ್ ಆಗಿರುತ್ತೆ ಸ್ನೇಹಿತರೆ, ಸ್ವಲ್ಪ ಕೂಡ ನಿಲ್ಲಂಗಿಲ್ಲ. ಹಾಗಾಗಿ ಈ ರೀತಿ ಇಮಿಡಿಯೇಟ್ಲಿ ಈ ಕೆಲಸ ಮಾಡಿರ್ತಾರೆ ಸ್ನೇಹಿತರೆ. ಅದೇ ಪಕ್ಕದಲ್ಲಿ ಸ್ನೇಹಿತರೆ ಗುಜರಾತ್ ಟ್ರೈನ್ ಕೂಡ ಬರ್ತಾ ಇರುತ್ತೆ ಸ್ನೇಹಿತರೆ. ಒಬ್ಬ ಸ್ಟಾಫ್ ಕೂಡ ಬೆಂಕಿ ಆಹುತಿಯಲ್ಲಿ ಸಿಕ್ಕಾಕೊಂಡು ತುಂಬಾ ಜನ ಪ್ರಾಣ ಕೂಡ ಕಳ್ಕೊಂಡಿರ್ತಾರೆ. ಇನ್ನು ಇಲ್ಲಿದ್ದ ಜನ ಕೂಡ ರೈಲ್ವೆ ಆಫೀಸರ್ಸ್ ಮೂಲಕ ಸಹಾಯ ಕೇಳ್ತಾರೆ ಸ್ನೇಹಿತರೆ. ಇನ್ನು ಸಿಬ್ಬಂದಿ ಕೂಡ ಸಿದ್ಧಪಡಿಸ್ತಿರ್ತಾರೆ. ಇನ್ನೊಂದು ರೈಲ್ವೆಯಲ್ಲಿ ಸೆಕ್ಷನಲ್ಲಿ ಅಲ್ಲಿಗೆ ಆರ್ಮಿ ಕೂಡ ಇದ್ದಂತಹ ನಾವು ನೋಡ್ತೇವೆ ಸ್ನೇಹಿತರೆ. ಆದರೆ ರೈಲ್ವೆ ಪೊಲೀಸರಿಗೆ ಏನು ಗೊತ್ತಾಗ್ತೇ ಇರಲ್ಲ ಇವ್ರು ಯಾವ ರೀತಿ ಈ ಥರ ಕೊಲೆ ಮಾಡಿದಾರಂತ, ಎಷ್ಟರ ಮಟ್ಟಿಗೆ ಈ ಥರ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ ಸ್ನೇಹಿತರೆ. ಎಷ್ಟೋ ಸಮಯದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಪೊಲೀಸರಿಗೆ. ಬನ್ನಿಯವರಪ್ಪ ಕೈಯಲ್ಲಿ ಆಯುಧ ಕೂಡ ಇರುತ್ತೆ ಸ್ನೇಹಿತರೆ, ಚಾಕು ಚೂರು ಎಲ್ಲ ಇರೋದನ್ನ ನೋಡ್ತಾರೆ ಸ್ನೇಹಿತರೆ. ಇನ್ನು ತುಳಸಿಯಾಗಿ ಮರ್ಡರ್ ಮಾಡೋದ್ರ ಬಗ್ಗೆ ಇವ್ರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಮೇಲೆ ಆಯುಧ ಕಾಡಿ ನೋಡಿ ಇವ್ರಿಗೆ ಗೊತ್ತಾಗುತ್ತೆ ಪಕ್ಕ ಇವರೇ ಕ್ರಿಮಿನಲ್ ಅಂತ. ಪೊಲೀಸರಿಗೆ ಕೂಡ ಅನುಮಾನ ಕೂಡ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಸ್ನೇಹಿತರೆ ಇಲ್ಲಿದ್ದ ಸೋಲ್ಜರ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ನೋಡಿ ಸ್ನೇಹಿತರೆ ಬನ್ನಿಯವ್ರ ತಂದೆ ಠಾಕೂರ್ ಅವ್ರನ್ನ ಬೇರೆ ಕೋಚ್ನಲ್ಲಿ ಶಿಫ್ಟ್ ಮಾಡಲಿಕ್ಕೆ ತುಂಬಾ ತಯಾರಿ ಕೂಡ ನಡೆಸಿರ್ತಾರೆ ಸ್ನೇಹಿತರೆ. ಯಾಕಂತಂದ್ರೆ ಸಿಕ್ಕಾಕೊಂಡಿದ ನಂತರ ತುಂಬಾ ವಿಷಯ ಬೇರೆನೇ ಆಗುತ್ತೆ, ನಮ್ಮ ಹತ್ರ ಕೇಸ್ ಬರುತ್ತೆ ಅಂತ ಹೆದರ್ಕೊಂಡು ಬಲದೇವ್ ಠಾಕೂರ್ ಅನ್ನ ಬೇರೆ ಕೋಚ್ನಲ್ಲಿ ಕೂಡ ಶಿಫ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ತುಳಸಿ ಅವರ ಫ್ಯಾಮಿಲಿ ಸೇವ್ ಮಾಡೋಕ್ಕೆ ಸ್ನೇಹಿತರೆ ಮತ್ತೆ ಅಮೃತ ಅವ್ರ ಜೊತೆ ಬರ್ತಾನೆ ಸ್ನೇಹಿತರೆ. ಮತ್ತೆ ಅವ್ರ ಜೊತೆ ಫೈಟ್ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಸ್ನೇಹಿತರೆ. ಅವ್ರಿಗೆ ಕೊಲ್ಲೋ ತನಕ ಬಿಡೋಂಗಿಲ್ಲ ಸ್ನೇಹಿತರೆ. ಆ ಥರ ವೀರಾರೋಷವಾಗಿ ಬರ್ತಾ ಇರ್ತಾನೆ. ಇನ್ನು ಅದೇ ರೀತಿ ವೀರೇಶ್ ಕೂಡ ಇವ್ರಿಗೆ ಹೊಡಿತಾ ಇರುವಾಗಲೇ ಸ್ನೇಹಿತರೆ ಪನ್ನಿ ಬಂದು ಚಾಕು ಆಗ್ಬಿಡ್ತಾನೆ ಸ್ನೇಹಿತರೆ. ಈ ರೀತಿ ತುಂಬಾ ಸಿಟ್ಟಲ್ಲಿ ಬಂದು ಸ್ನೇಹಿತರೆ ಅಮೃತ್ ಕೂಡ ಎಲ್ಲ ರೌಡಿಗೆ ಕೂಡ ಧ್ವಂಸ ಮಾಡಿರ್ತಾನೆ ಸ್ನೇಹಿತರೆ. ಇನ್ನು ಬನ್ನಿ ತಂದೆಗೆ ಹಿಡ್ಕೊಂಡಿರ್ತಾನೆ. ಆಗ ಬನ್ನಿ ತಂದೆ ಒಂದ್ ಮಾತು ಹೇಳ್ತಾನೆ, ನನ್ನನ್ನು ಏನಾದ್ರೂ ಮಾಡಿದ್ರೆ ಎಲ್ಲ ಪ್ಯಾಸೆಂಜರ್ ಕೂಡ ನಾನು ಹೊಡೆದು ಬಿಡ್ತೇನೆ ಅಂತ ಹೆದರಿಸ್ತಿರ್ತಾನೆ. ಆವಾಗಲೇ ನೀನೇ ಪೊಲೀಸ್ ಹತ್ರ ಸರೆಂಡರ್ ಆಗ್ಲೇಬೇಕಾಗತ್ತೆ ಅಂತ ಹೇಳಿದಾಗ ಅವ್ರ ತಂದೆನ ಸೇಫ್ ಆಗಿ ಕಳಿಸ್ತಾನೆ ಸ್ನೇಹಿತರೆ. ಇನ್ನ ಬಲದೇವ್ ಸಿಂಗ್ ಠಾಕೂರ್ ನಿಂದ ಕೂಡ ಸೇಫ್ ಆಗಿ ಮಾಡ್ಕೊಂತಾನೆ ಸ್ನೇಹಿತರೆ. ಯಾಕಂತಂದ್ರೆ ರೌಡಿಗಳ ಹತ್ರ ಸಿಕ್ಕಾಕೊಂಡಿರೋದನ್ನ ನೋಡಿ ಇವ್ರ ಹತ್ರ ಹೇಗಾದ್ರೂ ಸೇಫ್ ಮಾಡ್ಕೊಳ್ಳೋದಕ್ಕೆ ಈ ತರ ಉಪಾಯ ಮಾಡ್ಕೊಂತಾನೆ ಸ್ನೇಹಿತರೆ ಅಮೃತ್. ಆದ್ರೆ ಪನ್ನಿಯನಂತೂ ಸುಮ್ಮನೆ ಬಿಡಂಗಿಲ್ಲ ಸ್ನೇಹಿತರೆ. ಯಾಕಂತಂದ್ರೆ ತುಳಸಾ ಮರ್ಡರ್ ಆಗಿದ್ದ ಕಾರಣಕ್ಕೆ ಹಾಗೆ ವೀರೇಶ್ ಕೊಂದಿದ್ದನ್ನ ಕಾರಣಕ್ಕೆ ಇವನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಅವ್ರ ತಂದೆಗೆ ಮಾತ್ರ ಫಸ್ಟ್ ಆಫ್ ಆಲ್ ಸಾಯಿಸ್ತಾನೆ ಸ್ನೇಹಿತರೆ. ಆಮೇಲೆ ಅಟ್ಟಾಡಿಸ್ಕೊಂಡು ಪನ್ನಿಗೆ ಮಾತ್ರ ಸಾಯಿಸ್ತಾನೆ ಸ್ನೇಹಿತರೆ. ಯಾಕಂತಂದ್ರೆ ತುಂಬಾ ನೋವಾಗಿರೋದಕ್ಕೆ ಇದೆಲ್ಲ ಕಾರಣವಾಗಿರುತ್ತೆ ಸ್ನೇಹಿತರೆ. ಅರ್ಜುನ್ ಕೂಡ ಇವ್ರ ಕಥೆನ ಎಲ್ಲ ಕ್ಲೋಸ್ ಮಾಡಿರ್ತಾನೆ ಸ್ನೇಹಿತರೆ. ಇನ್ನು ತುಳಸಾ ತಂಗಿನೂ ಕೂಡ ಹುಡುಕೊಂಡು ಅವ್ರ ಫ್ಯಾಮಿಲಿಗೆ ಹತ್ರ ಸೇರಿಸ್ತಾನೆ ಸ್ನೇಹಿತರೆ. ಇನ್ನು ಅಲ್ಲಿದ್ದ ಟ್ರೈನ್ ಕೂಡ ಅಲಹಾಬಾದ್ಗೆ ಬರುತ್ತೆ ಸ್ನೇಹಿತರೆ. ಅಲಹಾಬಾದ್ ನಿಂತ್ರ ಎಲ್ಲಾ ಸೋಲ್ಜರ್ಸ್ ಕೂಡ ಅಲ್ಲಿಗೆ ಬರ್ತಾರೆ ಸ್ನೇಹಿತರೆ. ಅಲ್ಲಿದ್ದ ಅರ್ಜುನ್ ಕೂಡ ಅಲ್ಲಿಂದ ಟ್ರೈನಲ್ಲಿ ಇಳಿತಾನೆ ಸ್ನೇಹಿತರೆ. ಇಳಿದ ನಂತರ ಒಂದು ಕಲ್ಲಿನ ಬಂಡೆ ಮೇಲೆ ಸೀಟ್ ಮೇಲೆ ಕೂತ್ಕೊಂಡಿರ್ತಾನೆ. ವೀರೇಶ್ ತನ್ನ ಫ್ರೆಂಡ್ ಕಳ್ಕೊಂಡಿದ್ದನ್ನ ಹಾಗೆ ತುಳಸನ ಕಳ್ಕೊಂಡಿದ್ದನ್ನ ನೋಡಿ ಎಲ್ಲ ಅರಿತು ತುಂಬಾ ನೋವನ್ನ ಪಡ್ತಿರ್ತಾನೆ ಸ್ನೇಹಿತರೆ. ಇನ್ನ ಅಳ್ತಾ ಅಲ್ಲೇ ಕೂತ್ ಬಿಟ್ಟಿರ್ತಾನೆ ಸ್ನೇಹಿತರೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ ಸ್ನೇಹಿತರೆ. ನಿಜ ಸ್ನೇಹಿತರೆ, ನಾವು ಯಾರಾದನ್ನ ಕಳ್ಕೊಂಡಿದ್ದ ತಕ್ಷಣ ಎಷ್ಟು ನೋವು ಪಡ್ತೀವೋ ಇದಕ್ಕೆ ಈ ರೀಸನ್ ಮೂವಿನೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಡೈರೆಕ್ಟರ್ಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇನ್ನು ಮುಂದಿನ ವಿಡಿಯೋ ಮೂಲಕ ಮತ್ತೆ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.